ಸರ್ಕಾರಿ ನೌಕರರ ವಿರುದ್ಧ ಪೊಲೀಸರ ದಬ್ಬಾಳಿಕೆ. ರಾಜ್ಯದಲ್ಲಿ ಉಪನೋಂದಣಿ ಅಧಿಕಾರಿಗಳಿಗೆ ಬ್ಲಾಂಕೆಟ್ ಬಿಲ್ ಅಗತ್ಯ. ಪ್ರಿಯ ವೀಕ್ಷಕರೇ, BNN ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ. ನಾನು ನಾಗೇಶ್. ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ನೌಕರರ ಸಂಘ ಹಾಗೂ ಇಲಾಖೆಯ ಪ್ರತಿನಿಧಿ ಶ್ರೀ ಲೋಕೇಶ್ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಮಾನ್ಯ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಶ್ರೀ ಷಡಕ್ಷರಿರವರ ಗಮನಕ್ಕೆ ತಂದಿದ್ದು, ಹಾಗೆಯೇ ನೋಂದಣಿ ಇಲಾಖೆಯ ನೂರಾರು ಅಧಿಕಾರಿಗಳು ಸಿಬ್ಬಂದಿಗಳು ಷಡಕ್ಷರಿರವರ ಮೊರೆ ಹೋಗಿದ್ದು ಕೂಡಲೇ ಅಗತ್ಯ ಕ್ರಮ ಜರುಗಿಸುವುದಾಗಿ ತಿಳಿಸಿರುತ್ತಾರೆಂದು ತಿಳಿದು ಬಂದಿರುತ್ತೆ. ತಾರೀಕು 17/2/2026 ರಾಜ್ಯ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಧ್ಯಕ್ಷರಾದ ಶ್ರೀ ಶಂಕರೇಗೌಡರವರ ನೇತೃತ್ವದಲ್ಲಿ ಹಲವು ಉಪನೋಂದಣಿ ಅಧಿಕಾರಿಗಳು ಸೇರಿದಂತೆ ಭೇಟಿ ನೀಡಿ ತಮ್ಮ ಕುಂದು ಕೊರತೆಗಳನ್ನು ತಿಳಿಸಿರುತ್ತಾರೆ. ಈ ಬಗ್ಗೆ ನಾವು ವಿಡಿಯೋದಲ್ಲಿ ನೋಡೋಣ ಬನ್ನಿ. ವಸಂತ ಬಸವ ಏನೋ ಇದು ಹೆಸರು ಮಹಂತೇಶ್ ಬಸಾಪುರ ಅಂತಾನೆ ಏನೋ ಅವ್ರಿಗೆ ಫೋನ್ ತಗೊಂಡು ನೀವೇನೇ ಮಾಡಿ ಅಫಿಷಿಯಲ್ ಡ್ಯೂಟೀಸ್ ಅನ್ನ ಡಿಸ್ಚಾರ್ಜ್ ಮಾಡುವಾಗ ಯಾವುದೇ ಕಾರಣಕ್ಕೂ ಕೂಡ ನೀವು ಮಾಡಿರೋದು ತಪ್ಪಿದೆ, ನಿಮ್ಮ ಬಗ್ಗೆ ನಾವು ಸರಿಯಾಗಿ ಕ್ರಮವನ್ನು ಕೈಗೊಳ್ತಾ ಇದೀವಿ, ನೀವು ಮಾಡಿರ್ತಕ್ಕಂಥದ್ದು ನಿಮ್ಮನ್ನ ಹಾಗೆ ಬಿಡೋದಿಲ್ಲ, ನಾವು ಅದನ್ನ ಮ್ಯಾಟರ್ನ ನಾವು ಹೈಕೋರ್ಟಿಗೂ ಸುಪ್ರೀಂ ಕೋರ್ಟಿಗೂ ತಗೊಂಡು ಹೋಗ್ತಿದ್ವಿ, DG and IG ಭೇಟಿ ಮಾಡಿ ಹೇಳ್ತಾ ಇದೀವಿ ಅಂತೇಳಿ ನಿನ್ನೆ ಸ್ಟ್ರಾಂಗ್ ಆಗಿ ಗೌರವ ನಾವೆಲ್ಲ ಹೋಗಿ ರಾಜ್ಯ ಮತ್ತು ಅವ್ರನ್ನ ಪರ್ಸನಲ್ ಆಗಿ ಮಡಿವಾಳ ತೊಂದರೆ ಕೊಟ್ಟದ ಆಫೀಸರ್ನ ನಾವು ಶುರು ಮಾಡೋಣ, ಸುಮ್ಮನೆ ಬಿಡೋದು ಬೇಡ. ನೀವು ಬರೋದ್ರಿಂದ ಏನಾಗುತ್ತೆ, ನಮ್ಮ ಜವಾಬ್ದಾರಿ ಇದೆ, ನಾವು ಮಾಡ್ಕೊಡ್ಬೇಕಪ್ಪ ಇವರು ಕೇಳ್ತಾ ಇದ್ದಾರೆ, ನಾವು ಇಲ್ಲಿ ಸೀನಿಯರ್ಸ್ ಆಗಿರೋದು. ಹಾಗಾಗಿ ಇಮಿಡಿಯೇಟ್ ನಾನು ಲೋಕೇಶ್ ವೆಂಕಟೇಶ್ ಎಲ್ಲ ಮಾತಾಡಿ ಕೊಟ್ಟರು, ಎಲ್ಲ ರೆಡಿ ಇದೆ. ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ. ಇಮಿಡಿಯೇಟು DGP ಕೊಟ್ಟು ಒಂದು ಆದಷ್ಟು ಅವ್ರನ್ನ ಫಾಲೋ ಅಪ್ ಮಾಡಿ ರಿಕ್ವೆಸ್ಟ್ ಮಾಡಿ ರೈಟಿಂಗಲ್ಲಿ ಕೊಡೋ ಥರ ನಾವು ಕೇಳ್ತೀವಿ. ನನಗೆ ಎಲ್ಲ PSIಗಳಿಗೆ ಇನ್ಸ್ಪೆಕ್ಟರ್ಗೆ ನಡೀತಾ ಇದೆ. ಇವಾಗ ನೋಡಿ, ಉದಾಹರಣೆಗೆ ಬಂದ್ಬಿಟ್ಟು ಆನೇಕಲ್ ಸಬ್ ರಿಜಿಸ್ಟರ್ ಆಫೀಸರ್ ಬಂದ್ಬಿಟ್ಟು ಒಬ್ಬರು ಕಂಪ್ಯೂಟರ್ ಆಪರೇಟರ್ ತಪ್ಪು ಮಾಡೋದಕ್ಕೆ FDA ಮತ್ತು ಸಬ್ ರಿಜಿಸ್ಟರ್ ಪೆನಲೈಸ್ ಆಗಿದ್ದಾರೆ. ಅದು ಮಾತ್ರ ಅಲ್ಲಿ ಹುಕ್ಕೇ ಇದೆ. ಮೊನ್ನೆ ಬಂದ್ಬಿಟ್ಟು ಇದ್ರ ನಮ್ಮ ಕೋರ್ಟ್ ಡಿಗ್ರಿ ವಿಚಾರ ಸಂಬಂಧಪಟ್ಟಂಗೆ ಬಂದ್ಬಿಟ್ಟು ಕೆಲವಾರು ಪ್ರಕರಣ ತಗೊಂಡು ಡೈರೆಕ್ಟಾಗಿ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ನಡೀತಾ ಇರಬೇಕಾದ್ರೆ ಸಂಘದಿಂದ ನೀವೇನು ಮಾಡಬೇಕು ಬಯಸ್ತಾ ಹೇಳ್ತೀನಿ. ನಾವು ಅದಕ್ಕೇನೆ ಈಗ ಇನ್ನೂ ಒಂದು ಬೇರೆ ಇತ್ತು, ಇನ್ನೊಂದು 5-6 ಜನದ ಮೇಲೆ ಬೇರೆ ಥರ FIR ಹಾಕಬೇಕು ಅಂತಿದ್ರು. ಅದನ್ನ ಕೂತು ಐಜಿಗೆ ಮಾತಾಡಿದೆ, FIR ಅವೆಲ್ಲ ಪ್ರಶ್ನೆ. ಆಮೇಲೆ ಅವರು ಅವ್ರ ಲೆವೆಲಲ್ಲಿ ಎಲ್ಲಿ ಫೈಟ್ ಮಾಡಬೇಕು ಮಾಡಿದ್ರು. ಕೆಲವಾರು ಬಾರಿ ಏನಾಗುತ್ತೆ, ನಾನು ಅದಕ್ಕೆ ಹೇಳೋದು, ಎಲ್ಲ ವಿಷಯದಲ್ಲಿ ಈಗ ತಿಮ್ಮಾರೆಡ್ಡಿ ವಿಷಯದಲ್ಲಿ ಬೇರೆದಕ್ಕಿಂತ ಅದು ಅಟ್ರಾಸಿಟಿ ಇರೋ ಥರ ಟರ್ನ್ ಆಗಿ ಅದು ಸಮಸ್ಯೆ ಆಗಿದೆ. ಅದು ಕೂಡ ಇಷ್ಟು ಸಮಸ್ಯೆ ಆಗ್ತಿರಲಿಲ್ಲ. ಅವ್ರಿಗೆ ಇಷ್ಟೊತ್ತಾಗಲೇ ಬೈಲೆಲ್ಲ FIRಗೆ ಸ್ಟೇಜ್ ಕೊಡೋದು. ಅಲ್ಲೇನಾಗಿದೆ, ಫೋಟೋ ಬ್ಲಡ್ ಟೆಸ್ಟ್ ಮಾಡಿರೋದು, ನಾನು ಅದನ್ನೇ ನಮ್ಮ ಫ್ರೆಂಡ್ಸ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ, ನಮ್ಮ ಡ್ಯೂಟಿಲೂ ಕೂಡ ನಾವು ಡಿಲಿಜೆನ್ಸ್ ಇಟ್ಕೋಬೇಕು. ನಾವು ಸುಮ್ಮನೆ ಕೇರ್ ಫ್ರೀ ಆಗಿ ಯಾಕಂದ್ರೆ ಆಗಿದ್ಬಿಡೋದು, ಕೇರ್ಲೆಸ್ಗಿಂತ ಕೇರ್ ಫ್ರೀ ಅಂತ ಯಾಕೆ ಹೇಳ್ತೀನಿ ಅಂದರೆ, ಸುಮ್ಮನೆ ಹೆಂಗೋ ಬೇಕು ಅಂತ ಹಂಗಿದ್ರೆ ಆಗೋದಿಲ್ಲ. ಹಾಗಾದರೆ ಈ ಪ್ರಕರಣವೇನೆಂದು ನೋಡೋಣ. ಪ್ರಿಯ ವೀಕ್ಷಕರೇ, ಹುಕ್ಕೇರಿ ಉಪನೋಂದಣಿ ಅಧಿಕಾರಿ ಕಾನೂನು ಬಾಹಿರ ಬಂಧನ. ಬೇಲ್ ಪಡೆದಿದ್ರು ಮತ್ತೆ FIR ಮಾಡಿ ಬಂಧಿಸಿದ ಇನ್ಸ್ಪೆಕ್ಟರ್. ಕೆಲವು ಲಜ್ಜೆಗಟ್ಟ ಕೇಂದ್ರ ಕಚೇರಿಯ ಅಧಿಕಾರಿಗಳು ನೋಂದಣಿ ಮಹಾಪರಿವೀಕ್ಷಕರಾದ ಮಹಾಘನಘೋರ ನಿಷ್ಠಾವಂತ ಎಂದು ಬಿಂಬಿಸಿಕೊಂಡು ತಿರುಗಾಡುವ ಮುಲ್ಲೈ ಮುಹಿಲನ್ IASಗೆ ನಾಚಿಕೆ ಆಗಬೇಕು. ಈ ಐಫೈ IAS IGR ಆಗಿ ಬರುವ ಮುನ್ನ ದಕ್ಷಿಣ ಕನ್ನಡ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ವಿಶೇಷವಾಗಿ ಶಾಲಾ ಮಕ್ಕಳಿಗೆ ರಜೆ ಬಗ್ಗೆ ಮಾಹಿತಿ ನೀಡುತ್ತಿದ್ದ ಈ ಗನಂಧಾರಿ IAS ಅಧಿಕಾರಿ ಈಗ ನೋಂದಣಿ ಅಧಿಕಾರಿಗಳ ಮೇಲೆ ಸವಾರಿ ಮಾಡುತ್ತಿದ್ದಾರೆ. ನಾಚಿಕೆಯಾಗಬೇಕು ಇವರ ಜನ್ಮಕ್ಕೆ. ಪ್ರಿಯ ವೀಕ್ಷಕರೇ, ಈ ಮಹಾಶಯ IAS ನೋಂದಣಿ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಎಲ್ಲ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಕಳ್ಳರೇ ಎಂಬ ಪಟ್ಟವನ್ನು ಕೊಟ್ಟು ಕೇಂದ್ರ ಕಚೇರಿಯ ಆಡಳಿತವನ್ನೇ ಬದಲಾಯಿಸಿ ಕೆಲಸವೇ ಗೊತ್ತಿಲ್ಲದೆ ಇರುವ ಓರ್ವ KAS ಅಧಿಕಾರಿಯನ್ನು ನಿಯೋಜನೆಗೊಳಿಸಿ ರಾಜ್ಯ ಸರ್ಕಾರದ ಮುಂದೆ, ಅದರಲ್ಲೂ ಅತಿ ಹೆಚ್ಚು ವರಮಾನ ಗಿಟ್ಟಿಸಿಕೊಳ್ಳುತ್ತಿರುವ ನೋಂದಣಿ ಅಧಿಕಾರಿಗಳ ವಿರುದ್ಧವೇ ಸಮರ ಸಾರಿರುತ್ತಾರೆ. ಇವರ ಜೊತೆಯಲ್ಲಿ ಕಂದಾಯ ಸಚಿವ ಶ್ರೀ ಕೃಷ್ಣೇ ಬೈರೇಗೌಡ ಮತ್ತು ಕಂದಾಯ ಪ್ರಧಾನ ಕಾರ್ಯದರ್ಶಿ ಶ್ರೀ ಮೌನೀಶ್ ಮುದ್ಗಲ್ ರವರ ಈ ಅವಧಿಯು ಅತಿ ಕರಾಳ ಅವಧಿ ಅಂತ ಕೆಲವು ನಿವೃತ್ತಿ ಹೊಂದಿದ ಹಿರಿಯ ಅಧಿಕಾರಿಗಳ ಮಾತಾಗಿರುತ್ತೆ.
ಪ್ರಿಯ ವೀಕ್ಷಕರೇ, ಕಳೆದ ಕೆಲವು ತಿಂಗಳುಗಳಿಂದ ನೋಂದಣಿ ಅಧಿಕಾರಿಗಳನ್ನು ಯಾವುದೇ ತನಿಖೆ ಅಥವಾ ವಿಚಾರಣೆ ಇಲ್ಲದೆ ಮೂರನೇ ವ್ಯಕ್ತಿ ಕಡೆಯಿಂದ ದೂರು ನೀಡಿ ಅವರ ವಿರುದ್ಧ ಪೊಲೀಸರು ಅಧಿಕಾರವಿಲ್ಲದಿದ್ದರೂ ಕೂಡ ಐಜಿಆರ್ ರವರ ಅನುಮತಿ ಇಲ್ಲದೆ ಅಧಿಕಾರಿಗಳನ್ನು ಬಂಧಿಸುವ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಅದರಲ್ಲೂ ಇತ್ತೀಚೆಗೆ ಬೆಳಕಿಗೆ ಬರದೇ ಇರುವ ಒಂದು ಪ್ರಕರಣದಲ್ಲಿ ಓರ್ವ ಉಪನೋಂದಣಿ ಅಧಿಕಾರಿ ಮತ್ತು ಸಿಬ್ಬಂದಿಗಳು ತಲೆಮರೆಸಿಕೊಂಡಿರುತ್ತಾರೆ. ಬಸವನಗುಡಿ ಜಿಲ್ಲೆಯ ಒಂದು ಕಚೇರಿಯಲ್ಲಿ ಪತ್ರ ನೋಂದಣಿಗೆ ಬಂದ ಮಾರಾಟಗಾರರು ದಾಖಲೆಗಳನ್ನು ಸಲ್ಲಿಸಿ ಆಧಾರ್ ಕಾರ್ಡನ್ನು ತಂತ್ರಾಂಶದ ಮುಖೇನ ಜೋಡಣೆ ಖಾತ್ರಿಪಡಿಸಿ ನೋಂದಣಿಗೆ ಅನುಮತಿ ಕೊಟ್ಟ ಉಪನೋಂದಣಾಧಿಕಾರಿ ಕಣ್ಣು ತಪ್ಪಿಸಿ ಖಾತ್ರಿಪಡಿಸಿದ ಆಧಾರ್ ಕಾರ್ಡ್ ವ್ಯಕ್ತಿಯನ್ನು ಬದಲಾಯಿಸಿ ಅಲ್ಲಿನ ಗಣಕಯಂತ್ರ ನಿರ್ವಾಹಕ ತನ್ನ ಕೈಚಳಕವನ್ನು ಹಣಕ್ಕಾಗಿ ಬದಲಾಯಿಸಿರ್ತಾನೆ. ಇದನ್ನು ಪಾಪ ತಿಳಿಯದೆ ನೋಂದಣಿ ಅಧಿಕಾರಿಗಳು ಆ ಪತ್ರಕ್ಕೆ ಸಹಿ ಹಾಕಿ ಸಿಲುಕಿಕೊಂಡಿರುವ ಹಿನ್ನೆಲೆಯಲ್ಲಿ ಆಧಾರ್ ಕಾರ್ಡ್ ಮಾಲೀಕ ಇದನ್ನು ಅರಿತು ದೂರು ನೀಡಿ ಸುಮಾರು 4-5 ಜನರ ವಿರುದ್ಧ FIR ಆಗಿರುತ್ತೆ. ಇದರ ಮಾಹಿತಿ ಬಗ್ಗೆ ಮುಂದಿನ ಸಂಚಿಕೆಯಲ್ಲಿ ನಾವು ತಿಳಿಸ್ತೀವಿ. ಪ್ರಿಯ ವೀಕ್ಷಕರೇ, ಕಳೆದ ವಾರ ನಡೆದ ಹುಕ್ಕೇರಿ ಉಪನೋಂದಣಿ ಕಚೇರಿ ಪ್ರಕರಣವನ್ನು ನೋಡೋದಾದರೆ, ಹುಕ್ಕೇರಿ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿರುವ ಅಪರಾಧ ಸಂಖ್ಯೆ 32/2026 ಪ್ರಕರಣವು ಸಾಮಾನ್ಯ ವಂಚನೆ ಪ್ರಕರಣವಲ್ಲ ಎಂದು ತಿಳಿಸಿ ಪೊಲೀಸರು ಸುಮಾರು 9 ಜನರ ವಿರುದ್ಧ ಪ್ರಕರಣವನ್ನು ದಾಖಲಿಸಿ ಅದರಲ್ಲಿ 7 ಅಪರಾಧಿಯಾಗಿ ಹೆಸರಿಲ್ಲದೆ ಹುಕ್ಕೇರಿ ಉಪನೋಂದಣಿ ಅಧಿಕಾರಿ ಎಂದು ನಮೂದಿಸಿ ತಾರೀಕು 8/2/2026 FIR ದಾಖಲಿಸಿದ್ದಾರೆ. ಆದರೆ ಈ ಪ್ರಕರಣವು ತಾರೀಕು 22/5/2024 ನಡೆದ ಘಟನೆ. ಅದೇನಪ್ಪ ಅಂತಂದರೆ, ಆಸ್ತಿ ನೋಂದಣಿ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಬದಲು ಪ್ಯಾನ್ ಕಾರ್ಡ್ ಪಡೆದು ನೋಂದಣಿ ಮಾಡಿರುತ್ತಾರೆಂಬ ಆರೋಪ. ಆದರೆ ಸರ್ಕಾರದ ಆದೇಶಗಳ ಪ್ರಕಾರ ಯಾವುದೇ ಆಸ್ತಿ ಮಾಲೀಕರು ನೋಂದಣಿ ಮಾಡಬೇಕಾದಲ್ಲಿ ಆಧಾರ್ ಕಾರ್ಡ್, ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಪಾಸ್ಬುಕ್ಕನ್ನು ಗುರುತಿನ ಚೀಟಿಯಾಗಿ ನೀಡಬೇಕೆಂದು ಸರ್ಕಾರದ ಸುತ್ತೋಲೆಗಳು ಇತ್ತು. ಆದರೆ ಇತ್ತೀಚೆಗೆ ಆಧಾರ್ ಕಾರ್ಡ್ ದೃಢೀಕರಣವಿದ್ದರೆ ಮಾತ್ರ ಆಸ್ತಿ ನೋಂದಣಿಗಳನ್ನು ಮಾಡಬೇಕೆಂಬ ನಿಯಮ ಕಳೆದ ತಿಂಗಳಿನಿಂದ ಜಾರಿಯಾಗಿದೆ. ಈ ವಿಚಾರವನ್ನು ತನಿಖೆಗೆ ತೆಗೆದುಕೊಂಡ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ಯಾವುದನ್ನು ಲೆಕ್ಕಿಸದೆ ಅಥವಾ ಸರ್ಕಾರದ ನಿಯಮದ ಪ್ರಕಾರ ಓರ್ವ ಸರ್ಕಾರಿ ಅಧಿಕಾರಿಯನ್ನು ಬಂಧಿಸುವ ಮುನ್ನ ನೋಟಿಸ್ ನೀಡಿ ಒಂದು ವೇಳೆ ಸಂಬಂಧಪಟ್ಟ ಅಧಿಕಾರಿ ಆ ನೋಟಿಸ್ಗೆ ಉತ್ತರಿಸದಿದ್ದಲ್ಲಿ ತನಿಖೆ ಮಾಡಿ ಬಳಿಕ ಸರ್ಕಾರದ ನೋಂದಣಿ ಇಲಾಖೆಯ ಮುಖ್ಯಸ್ಥರಾದ IGR ಹಾಗೂ ಮುದ್ರಾಂಕಗಳ ಆಯುಕ್ತರಿಂದ ಅನುಮತಿಯನ್ನು ಪಡೆದು ಬಂಧಿಸಬೇಕಾಗಿರುತ್ತೆ. ಆದರೆ ಯಾವುದೇ ಪ್ರಕ್ರಿಯೆಯನ್ನು ಮಾಡದೆ ನೋಂದಣಿ ಅಧಿಕಾರಿಗಳಾದ ಶ್ರೀ ಮಡಿವಾಳಯ್ಯ ಬಸವರಾಜ ಬಾನಿಮಠ ರವರನ್ನು ಆ ದಿನವೇ ಅಂದರೆ ತಾರೀಕು 8/2/2026 ಸಂಜೆ 4 ಗಂಟೆಗೆ FIR ಅನ್ನು ದಾಖಲಿಸಿ ಸಂಜೆ 5:30 ವೇಳೆಯಲ್ಲಿ ಬಂಧಿಸಿರ್ತಾರೆ ಅನ್ನೋ ಸುದ್ದಿ ಇರುತ್ತೆ. ಕೂಡಲೇ ಉಪನೋಂದಣಿ ಅಧಿಕಾರಿಗಳು ಸಿವಿಲ್ ನ್ಯಾಯಾಧೀಶರು ಮತ್ತು JMFC ನ್ಯಾಯಾಲಯ ಇವರು ಮರುದಿನ ಜಾಮೀನು ನೀಡಿರ್ತಾರೆ. ಜಾಮೀನು ಆದೇಶವನ್ನು ನೀಡಲು ಪೊಲೀಸ್ ಠಾಣೆಗೆ ಹೋದಾಗ ವರದಿಗಳ ಪ್ರಕಾರ ಠಾಣಾ ಅಧಿಕಾರಿ ಅದನ್ನು ಅಂಗೀಕರಿಸದೆ ಕಾಲಹರಣ ಮಾಡಿ ಅದೇ ದಿನ ಸಂಜೆ ಪುನಃ 5:30 ವೇಳೆಯಲ್ಲಿ ಯಮಕನಮರಡಿ ವ್ಯಾಪ್ತಿಯ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು FIR ಅನ್ನು ದಾಖಲಿಸಿ ಅವರನ್ನು ಬಂಧಿಸಿ ಪುನಃ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಮತ್ತೊಮ್ಮೆ ಉಪನೋಂದಣಿ ಅಧಿಕಾರಿ ಜಾಮೀನನ್ನು ಪಡೆದಿರ್ತಾರೆ. ಈ ಒಂದು ಪ್ರಕರಣದಲ್ಲಿ ಬಹುತೇಕ ಪೊಲೀಸ್ ಇನ್ಸ್ಪೆಕ್ಟರ್ ಅವರು ಲಂಚಕ್ಕಾಗಿ ಇಂತಹ ಸನ್ನಿವೇಶವನ್ನು ರಚಿಸಿರುತ್ತಾರೆ ಎಂಬ ಅನುಮಾನ ಕೂಡ ಇರುತ್ತೆ. ನಮ್ಮ ರಾಜ್ಯದಲ್ಲಿ ಈಗಾಗಲೇ ಲೋಕಾಯುಕ್ತರು ಹಲವು ಲಂಚ ಪ್ರಕರಣಗಳನ್ನು ಸಾಕ್ಷಿ ಸಮೇತ ಪೊಲೀಸ್ ಅಧಿಕಾರಿಗಳನ್ನು ಬಂಧಿಸಿದ್ದಾರೆ. ಗೃಹ ಸಚಿವ ಡಾಕ್ಟರ್ G. ಪರಮೇಶ್ವರ್ ಅವರು ತಮ್ಮ ಇಲಾಖೆಗೆ ಯಾವುದೇ ಕಟ್ಟುನಿಟ್ಟಿನ ಅಪ್ಪಣೆಯನ್ನು ಕೊಟ್ಟಿರೋದಿಲ್ಲ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅದರಲ್ಲೂ ವಿಶೇಷವಾಗಿ ನೋಂದಣಿ ಅಧಿಕಾರಿಗಳನ್ನು ನೋಂದಣಿ ವಿಚಾರಕ್ಕೆ ಸಂಬಂಧಿಸಿದಂತೆ FIR ಮಾಡುವಂತಿಲ್ಲ. ಹಾಗೆಯೇ ಬಂಧಿಸಲು ಕಾನೂನಲ್ಲಿ ಯಾವುದೇ ಅವಕಾಶವೂ ಕೂಡ ಇರೋದಿಲ್ಲ. ಪ್ರಿಯ ವೀಕ್ಷಕರೇ, ಬನ್ನಿ ನಮ್ಮ ಸಂಪಾದಕರ ಮಾತನ್ನು ಕೇಳೋಣ. ಸರ್ ನಮಸ್ಕಾರ. ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಳಗಾವಿ ಜಿಲ್ಲಾ ನೋಂದಣಿ ಅಧಿಕಾರಿಗಳಾದ ಶ್ರೀ ಮಹಂತೇಶ್ ಪಟ್ಟಾತಾರ್ ರವರು IGR ಅವರಿಗೆ ತಾರೀಕು
10/2/2026 ಪತ್ರ ಬರೆದು ವಿಚಾರವನ್ನು ತಿಳಿಸಿರ್ತಾರೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸ್ಬೋದಾ? ನಮಸ್ಕಾರ ಎಲ್ಲ ನಮ್ಮ ವೀಕ್ಷಕರ ಬಂಧುಗಳಿಗೆ. ನಾಗೇಶ್ವರೇ, ನೀವು ಕೇಳಿರೋ ಪ್ರಶ್ನೆ ಜಿಲ್ಲಾ ನೋಂದಣಿ ಅಧಿಕಾರಿಗಳು ಪತ್ರಕ್ಕೆ ಸಂಬಂಧಿಸಿದಂತೆ ಆಗಿರುತ್ತದೆ. ಸಂತೋಷ ಮತ್ತು ಸ್ವಾಗತ. ವಿಶೇಷವಾಗಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಲ್ಲಿ ನಡೆಯುತ್ತಿರುವಂಥ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿರುದ್ಧ ನಡೆಯುತ್ತಿದ್ದ ದೌರ್ಜನ್ಯ ದುರ್ಭಾಗ್ಯ ಅಂತ ಹೇಳೋದು ತಪ್ಪಾಗುವುದಿಲ್ಲ. ಇತ್ತೀಚೆಗೆ ನಡೆದ ಹುಕ್ಕೇರಿ ಉಪನೋಂದಣಿ ಅಧಿಕಾರಿಗಳ ವಿರುದ್ಧ ಷಡ್ಯಂತ್ರ ಅಂತಲೇ ಹೇಳ್ಬೋದು. ಕಾರಣ, ಅವರ ವಿರುದ್ಧ FIR ಹಾಕಿದ್ದಾರೆ. ಅವರು 7ನೇ ಅಕ್ಯೂಸ್ಡ್ ಆಗಿದ್ದಾರೆ. 1, 2, 3, 4, 5, 6 ಬಿಟ್ಟು 7ನೇ ಅವ್ರನ್ನ ಕೂಡಲೇ ಬಂಧಿಸಿ ಸಂಜೆ 5ವರೆಗೆ ಬಂಧಿಸಿದ್ದಾರೆ. ಆದರೆ ಸರ್ಕಾರದ ಕಾರ್ಯವೈಖರ್ಯದಲ್ಲಿ ಯಾವುದೇ ತಪ್ಪಿದ್ದರೂ ಅಥವಾ ಯಾವುದೇ ಒಂದು ದೂರಿದ್ದರೂ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಠಾಣೆಯವರು FIR ಮಾಡಲು ಸಾಧ್ಯವೇ ಇಲ್ಲ. ಕಾರಣ, BNSS ಕಾಯ್ದೆ ಸೆಕ್ಷನ್ 218(1) ಅಡಿಯಲ್ಲಿ ಯಾವುದೇ ಸರ್ಕಾರಿ ನೌಕರ ಅಂದರೆ ಕರ್ತವ್ಯದ ಲೋಪದೋಷ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಲಿ ಅಥವಾ ಅವರನ್ನು ಬಂಧಿಸಲು ಸಾಧ್ಯವಾಗುವುದಿಲ್ಲ. ಒಂದು ವೇಳೆ ಬೇರೆ ಪ್ರಕರಣಗಳು ಅಂದರೆ ಕೆಲವು ಸೆಕ್ಷನ್ಗಳನ್ನು ಬಿಟ್ಟು ಬೇರೆ ಪ್ರಕರಣ ಇದ್ದಾಗ ಅಂಥ ಸಂದರ್ಭದಲ್ಲಿ ಸರ್ಕಾರದ ಅನುಮತಿ ಅಥವಾ ಸರ್ಕಾರದ ಮಾಹಿತಿಯನ್ನು ಕೊಟ್ಟು ಅವರು ಬಂಧಿಸುವ ಸಾಧ್ಯತೆಗಳು ಇರುತ್ತದೆ. ಈಗಾಗಲೇ ನಮ್ಮ ರಾಜ್ಯದಲ್ಲಿ ಆನೇಕಲ್ ಉಪನೋಂದಣಿ ಕಚೇರಿ ಆಗಿರ್ಬೋದು, ಕೋಲಾರ ಉಪನೋಂದಣಿ ಕಚೇರಿ ಆಗಿರ್ಬೋದು, ಅವರ ನೋಂದಣಿ ಅಧಿಕಾರಿಗಳ ವಿರುದ್ಧ FIR ದಾಖಲಿಸಿದ್ದಾರೆ. ಇದು ಕಾನೂನು ಬಾಹಿರ ಅಂತಲೇ ಹೇಳಬೇಕಾಗ್ತದೆ. ಒಂದು ವೇಳೆ ಅವರ ವೈಯಕ್ತಿಕ ಯಾವುದಾರ ತಪ್ಪುಗಳು ಅಥವಾ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ನಡೆದಿದ್ದರೆ ಅಂಥ ಸಂದರ್ಭದಲ್ಲಿ ಅವರನ್ನು ದಸ್ತಗಿರಿ ಮಾಡ್ಕೋಬಹುದು. ಆದರೆ ಈ ಪ್ರಕರಣದಲ್ಲಿ ಮಾಡಲು ಸಾಧ್ಯವಿಲ್ಲ. ಎರಡನೇದಾಗಿ, ಜಿಲ್ಲಾ ನೋಂದಣಿ ಉದಾಹರಣೆಗೆ ಬಂದ್ಬಿಟ್ಟು ಬೆಳಗಾವಿ ಜಿಲ್ಲಾ ನೋಂದಣಿ ಅಧಿಕಾರಿಗಳಾದ ಶ್ರೀ ಮಹಾಂತೇಶ್ ಪಟ್ಟಥರ್ ಅವರಾಗಿರ್ಬೋದು, ಅಥವಾ ಬಸವನಗುಡಿ ಜಿಲ್ಲಾ ನೋಂದಣಿ ಅಧಿಕಾರಿ ಶ್ರೀಮತಿ ಸವಿತಾ ಲಕ್ಷ್ಮಿ ಬೆಳವಳಿಯವರಾಗಿರ್ಬೋದು, ಅಥವಾ ಕೋಲಾರ ಜಿಲ್ಲಾ ನೋಂದಣಿ ಅಧಿಕಾರಿಗಳಾದ ಶ್ರೀ ಶ್ರೀದೇವರಾಗಿರ್ಬೋದು. ಇವರೆಲ್ಲ ಈಗಾಗಲೇ ಕೇಂದ್ರ ಕಚೇರಿಗೆ ಪತ್ರವನ್ನು ಬರೆದಿದ್ದರೂ ಸಹ ಕೇಂದ್ರ ಕಚೇರಿಯವರು ನಿಮ್ಮ ಹಂತದಲ್ಲಿ ತೀರ್ಮಾನ ಕೈಗೊಳ್ಳಿ ಅನ್ನೋ ಪತ್ರವನ್ನು ಬರೆದಿದ್ದಾರೆ ಅನ್ನೋ ಮಾಹಿತಿ ಇದೆ. ಇದು ನಾಚಿಕೆ ಆಗೋದಿಲ್ವಾ? ಇದು ಮೇಲ್ಮನವಿ ಪ್ರಾಧಿಕಾರ ನಿಮ್ಮದೇ, ಮೇಲಾಗಿ ಅಪಾಯಿಂಟಿಂಗ್ ಅಥಾರಿಟಿ ನೀವೇ ಆಗಿದ್ದಾಗ ಉಪನೋಂದಣಿ ಅಧಿಕಾರಿಗಳ ವಿರುದ್ಧ ಬಂದಿರತಕ್ಕಂಥ ತಪ್ಪೋ ಸರಿನೋ ಅವರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕ್ರಮ ಜರುಗಿಸದೆ ತಪ್ಪಿಸಿಕೊಳ್ಳೋ ಯಂತ್ರವನ್ನು ಮಾಡ್ತಾ ಇರೋದು ಬಹಳ ದುಃಖಕರವಾದ ವಿಚಾರ. ಪ್ರಿಯ ವೀಕ್ಷಕರೇ, ರಾಜ್ಯದಲ್ಲಿ ಹಲವಾರು ಇಲಾಖೆಗಳಲ್ಲಿ ಭ್ರಷ್ಟಾಚಾರ ನಡೀತಾ ಇಲ್ವೇ? ಇತ್ತೀಚೆಗೆ ಪೊಲೀಸ್ ಇಲಾಖೆಯಲ್ಲೇ ಲೋಕಾಯುಕ್ತರು ರೆಡ್ ಹ್ಯಾಂಡಾಗಿ ಹಿಡಿದುವಂಥ ಪ್ರಕರಣ ಮಾಧ್ಯಮದಲ್ಲಿ ಬಂದಿದೆ. ಗೃಹ ಸಚಿವರಾದ ಶ್ರೀ ಪರಮೇಶ್ವರ್ ಏನು ಮಾಡ್ತಾ ಇದ್ದಾರೆ ಅಥವಾ ಯಾವ ರೀತಿಯಲ್ಲಿ ಪೊಲೀಸ್ ಇಲಾಖೆ ಅಥವಾ ಪೊಲೀಸ್ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡ್ತಾ ಇದ್ದಾರೆ ಅನ್ನೋದು ನಿಜವಾಗ್ಲೂ ಬಹಳ ಆಶ್ಚರ್ಯಕರವಾದ ಸಂಗತಿಯಾಗಿರ್ತದೆ. ಇತ್ತೀಚೆಗೆ ಕರ್ನಾಟಕ ರಾಜ್ಯ ಮುದ್ರಾಂಕ ಮತ್ತು ನೋಂದಣಿ ಇಲಾಖೆಯ ನೌಕರರು ಹಾಗೂ ಅಧಿಕಾರಿಗಳ ಸಂಘದ ರಾಜ್ಯ ಅಧ್ಯಕ್ಷರಾದ ಶ್ರೀ BH ಶಂಕರೇಗೌಡ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು, ಶ್ರೀ ಲೋಕೇಶ್ ಅವರು, ಶಾಂತಮೂರ್ತಿ ಅವರು, ಶ್ರೀ ವೆಂಕಟೇಶ್ ಅವರು ಎಲ್ಲರೂ ಉಪಸ್ಥಿತರಿದ್ದು ನೋಂದಣಿ ಅಧಿಕಾರಿಗಳ ಅಹವಾಲನ್ನು ಸ್ವೀಕರಿಸಿದ್ದಾರೆ. ಈಗಾಗಲೇ ಶ್ರೀ ಶಂಕರೇಗೌಡರವರ ಗಮನದಲ್ಲಿದ್ದು ಈ ವಿಚಾರವನ್ನು ಕೂಡಲೇ ತಡೆಗಟ್ಟಲು ರಾಜ್ಯ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಕರ್ನಾಟಕ ಸರ್ಕಾರ ಹಾಗೂ ಬೆಂಗಳೂರು ನಗರ ಆಯುಕ್ತರಿಗೆ ಈಗಾಗಲೇ ತಮ್ಮ ಮನವಿಯನ್ನು ಸಲ್ಲಿಸಿದ್ದಾರೆ. ಹಾಗೂ ಪತ್ರದಲ್ಲಿ ಪ್ರಕಾರ ರಾಜ್ಯದ ಯಾವುದೇ ಜಿಲ್ಲೆಗಳಲ್ಲಿ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ವಿಚಾರದಲ್ಲಿ ತಮ್ಮ ಕರ್ತವ್ಯವನ್ನು ಮಾಡಬೇಕಾದರೆ ಅದರ ವಿಚಾರಕ್ಕೆ ಸಂಬಂಧಪಟ್ಟ ಯಾವುದೇ ಕುಂದುಕೊರತೆ ಲೋಪದೋಷ ಇದ್ದಲ್ಲಿ ಅನುಮತಿಯನ್ನು ಪಡೆದು ಮಾತ್ರ ಬಂಧಿಸಬೇಕೆಂಬ ಒತ್ತಾಯವನ್ನು ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಇವರು ಯಾವುದೇ ಕ್ರಮ ಜರುಗಿಸದಿರುವ ಪಕ್ಷದಲ್ಲಿ ಸಂಘದ ವತಿಯಿಂದ ಸರ್ವ ಉಚ್ಚ ನ್ಯಾಯಾಲಯ ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯಕ್ಕೆ ಮೊರೆ ಹೋಗಲು ಹಿಂಜರಿಯುವುದಿಲ್ಲ ಎಂಬ ಮಾತನ್ನು ಹೇಳಿದ್ದಾರೆ. ಒಟ್ಟಾರೆ ಇಲಾಖೆ ಅಧಿಕಾರಿಗಳು ಸಿಬ್ಬಂದಿಗಳ ವಿಚಾರದಲ್ಲಿ
ಇಂಥ ಹಲವು ಆರೋಪಗಳು ಬರ್ತಾ ಇದೆ. ಸರ್ಕಾರದ ಕೆಲಸವನ್ನು ಮಾಡಬೇಕಾದ್ರೆ ಇಂಥ ತೊಂದರೆಗಳು ಬಂದಾಗ ಅವ್ರು ಯಾರ ಮೊರೆ ಹೋಗ್ಬೇಕು ಅನ್ನೋದು ಯೋಚನೆ ಮಾಡಬೇಕಾಗ್ತದೆ. ಮಾತಾದ್ರೆ ಮಾನ್ಯ ನೋಂದಣಿ ಮಹಾಪರೀಕ್ಷಕರು ಅವರಿಗೆ ನಿಜವಾಗ್ಲೂ ಅರಿವಿದೆಯಲ್ಲೂ ಗೊತ್ತಿಲ್ಲ. ಒಂದು ಕಡೆ ಕಾವೇರಿ 2 ಸಿಸ್ಟಮ್ ಹಾಳಾಗಿ ಕೂತಿದೆ, ಮತ್ತೊಂದು ಕಡೆ ಇಲಾಖೆ ಅಧಿಕಾರಿಗಳ ಮೇಲೆ ಹಲವಾರು ಒತ್ತಡಗಳನ್ನು ಮಾಡಿ ಅವರ ಕೆಲಸ ಮಾಡಲು ಸಹ ಬಿಡ್ತಾ ಇಲ್ಲ. ಒಂದು ಕಡೆ ಸಾರ್ವಜನಿಕರು ಚೀಮಾರಿ ಹಾಕ್ತಾ ಇದ್ದರೂ ಸಹ ಅಸಹಾಯಕರಾಗಿದ್ದಾರೆ. ಮಾನ್ಯ ನೋಂದಣಿ ಮಹಾಪರೀಕ್ಷಕರು ಬಹುಶಃ ಅವರಿಗೆ ಇಲಾಖೆಯ ಕೆಲಸ ಯೋಗ್ಯತೆ ಇಲ್ಲದೆ ದಯಮಾಡಿ ಬೇರೆ ಇಲಾಖೆ ಹಾಸ್ಕೊಂಡು ಹೋಗ್ಬಿಟ್ರೆ ಉತ್ತಮ ಅಂತ ನನ್ನ ವೈಯಕ್ತಿಕ ಭಾವನೆ ಆಗಿರುತ್ತೆ. ಅಲುಗು ಸರ್ ಅವರ ಮಾತುಗಳಿಗೆ ಧನ್ಯವಾದಗಳು ಸರ್. ನಮಸ್ಕಾರ. ಪ್ರಿಯ ವೀಕ್ಷಕರೇ, ದುರ್ಬಲರಾದ IGR ಅವರ ದುರಾಡಳಿತದಿಂದ ಇಲಾಖೆ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳು ಬಲಿಯಾಗ್ತಾ ಇದ್ದಾರೆ. ಈಗಾಗಲೇ ನಮ್ಮ ಸಂಪಾದಕರು ಹೇಳಿದಂತೆ BNSS ನಿಯಮ 218(1) ಅಡಿಯಲ್ಲಿ ಸರ್ಕಾರಿ ನೌಕರರನ್ನು ಬಂಧಿಸೋದಕ್ಕೆ IPC ಸೆಕ್ಷನ್ 64, 65, 66, 68ರಿಂದ 71, 74ರಿಂದ 79, 114, 199 ಮತ್ತು 200ರ ಅಡಿಯಲ್ಲಿ ಭಾರತೀಯ ನ್ಯಾಯ ಸಂಹಿತೆ 2023ರ ಅಡಿಯಲ್ಲಿ ಕೆಲವು ಷರತ್ತುಗಳೊಂದಿಗೆ ಬಂಧಿಸಬಹುದಾಗಿರುತ್ತೆ. ಇಲ್ಲಿ ಪ್ರಶ್ನೆ ಕೇವಲ ಒಬ್ಬ ಅಧಿಕಾರಿಯದ್ದಲ್ಲ, ಸಂಪೂರ್ಣ ವ್ಯವಸ್ಥೆಯ ಮೇಲ್ವಿಚಾರಣೆ, ನಿಯಂತ್ರಣ ಮತ್ತು ನೈತಿಕ ಹೊಣೆಗಾರಿಕೆಯ ಬಗ್ಗೆ ಚರ್ಚೆ ಅಗತ್ಯವಾಗಿದೆ. ಆದರೆ ಹುಕ್ಕೇರಿ ಅವರ ಪ್ರಕರಣದಲ್ಲಿ ಎಲ್ಲವೂ ಕಾನೂನು ಬಾಹಿರವೇ ಆಗಿದೆ. ನೋಂದಣಿ ಅಧಿಕಾರಿಗಳು ಕೂಡಲೇ ಸಂಬಂಧಪಟ್ಟ ಇನ್ಸ್ಪೆಕ್ಟರ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹಾಗೂ ಈ ಪ್ರಕರಣವನ್ನು ರದ್ದುಗೊಳಿಸಲು ಉಚ್ಚ ನ್ಯಾಯಾಲಯದ ಮೊರೆ ಹೋಗಬೇಕಾಗಿರುತ್ತೆ. ಹಾಗೆಯೇ ಇಂತಹ ಪ್ರಕರಣಗಳು ಮರುಕಳಿಸದಂತೆ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ನೌಕರರ ಸಂಘ, ರಾಜ್ಯ ಸರ್ಕಾರಿ ನೌಕರರ ಸಂಘದವರು ಕೂಡಲೇ ಅಗತ್ಯ ಕ್ರಮ ಜರುಗಿಸಿ ಸರ್ಕಾರಿ ನೌಕರರ ರಕ್ಷಣೆಗೆ ನಿಲ್ಲಲಿ ಎಂದು ಆಶಿಸೋಣ. ಪ್ರಿಯ ವೀಕ್ಷಕರೇ, ನಾವು ಈ ಮಾಹಿತಿಗಳನ್ನು ಜನರ ಹಿತಕ್ಕಾಗಿ ಮಾಡ್ತಾ ಇದ್ದೇವೆ. ಈ ಮಾಹಿತಿಗಳನ್ನು ನೀವು ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸಾಕಷ್ಟು ಮಂದಿಗೆ ಇದನ್ನು ಶೇರ್ ಮಾಡೋದ್ರಿಂದ ಸಾಕಷ್ಟು ಮಾಹಿತಿಗಳು ಎಲ್ಲರಿಗೂ ತಿಳಿಯುತ್ತೆ ಅಂತ ಹೇಳ್ತಾ, ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ. ನಮಸ್ಕಾರ.